ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮದನ್ ಎಂಬ ವ್ಯಕ್ತಿ ಆಟೋ ಚಲಾಯಿಸುತ್ತಾ ಜೀವನ ಸಾಗಿಸುತ್ತಿದ್ದನು. ಒಂದು ದಿನ ಆಟೋ ನಡೆಸುತ್ತಾ ಹೋಗುತ್ತಿರಬೇಕಾದರೆ ಅಕಸ್ಮಾತ್ ಆಗಿ ಟ್ರಾಫಿಕ್ ಪೊಲೀಸರು ಆತನನ್ನು ತಡೆದು, ನೀವು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದೀರಾ, ಆದ್ದರಿಂದ ನೀವು ದಂಡ ಕಟ್ಟಬೇಕೆಂದು ಹೇಳಿದರು. ಆಗ ಮದನ್ ಆಶ್ಚರ್ಯದಿಂದ, ನಾನು ಯಾವ ರೂಲ್ಸ್ ಬ್ರೇಕ್ ಮಾಡಿದೆ, ಕರೆಕ್ಟ್ ಆಗಿ ನಡೆಸುತ್ತಿದ್ದೇನಲ್ಲ ಎಂದನು. ಸುಮ್ಮನೆ ಎದುರು ವಾದಿಸಬೇಡ, ದಂಡ ಕಟ್ಟು, ಇಲ್ಲವಾದರೆ ನಮ್ಮ ಜೊತೆ ಪೊಲೀಸ್ ಸ್ಟೇಷನ್ಗೆ ಬಾ ಎಂದು ಟ್ರಾಫಿಕ್ ಪೊಲೀಸರು ಗಟ್ಟಿಯಾಗಿ ವಾರ್ನಿಂಗ್ ಕೊಟ್ಟರು. ಪೊಲೀಸ್ ಸ್ಟೇಷನ್ ಹೆಸರು ಕೇಳುತ್ತಿದ್ದ ಹಾಗೆಯೇ ಮದನ್, ನಾನು ದಂಡ ಕಟ್ಟುವುದಿಲ್ಲ, ನನ್ನನ್ನು ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಎಂದನು. ಏಕೆಂದರೆ ಆತನ ಹೆಂಡತಿ ಕವಿತಾ ಈಗಷ್ಟೇ 5-6 ದಿನಗಳ ಹಿಂದೆ ಅದೇ ಪೊಲೀಸ್ ಸ್ಟೇಷನ್ ನಲ್ಲಿ ಪೋಸ್ಟಿಂಗ್ ತೆಗೆದುಕೊಂಡು ಕಾರ್ಯನಿರ್ವಹಿಸುತ್ತಿದ್ದಳು. ಮದನ್ ಕಷ್ಟಪಟ್ಟು ಆಟೋ ಚಲಾಯಿಸಿ ಆಕೆಯನ್ನು ಓದಿಸಿ ಇನ್ಸ್ಪೆಕ್ಟರ್ ಆಗುವಂತೆ ಮಾಡಿದ್ದನು. ಕವಿತಾ ತನಗೆ ಸಹಾಯ ಮಾಡುತ್ತಾಳೆಂದು, ನ್ಯಾಯಪರ ಮಾತಾಡುತ್ತಾಳೆಂದು ಆಕೆಯ ಮೇಲೆ ನಂಬಿಕೆಯಿಂದ ಆ ರೀತಿ ಹೇಳುತ್ತಿದ್ದಾನೆ ಮದನ್. ಇನ್ನು ಅವರು ಆತನನ್ನು ಪೊಲೀಸ್ ಸ್ಟೇಷನ್ಗೆ ಕರೆದೊಯ್ದರು. ಅಲ್ಲಿ ಮದನ್ನನ್ನು ಕುರ್ಚಿಯಲ್ಲಿ ಕೂರಿಸಿದರು. ಅದೇ ಸಮಯದಲ್ಲಿ ಇನ್ಸ್ಪೆಕ್ಟರ್ ಕವಿತಾ ಫೋನ್ನಲ್ಲಿ ಯಾರನ್ನೋ ಬೈಯುತ್ತಾ ಕಾಣಿಸಿದಳು. ನನ್ನ ಹೆಸರನ್ನು ದುರ್ವಿನಿಯೋಗ ಮಾಡಿಕೊಳ್ಳಬೇಡ ಎಂದು ಕೋಪಿಸಿಕೊಂಡೇ ಫೋನಲ್ಲಿ ಮಾತಾಡುತ್ತಿದ್ದಳು. ಆನಂತರ ಹೊರಗೆ ಬಂದವಳೆ ಪೊಲೀಸರನ್ನು ಕರೆದು ಮದನ್ ಕಡೆ ಬೆರಳು ತೋರಿಸಿ, ಆತನನ್ನು ಇಲ್ಲಿಗೇಕೆ ಕರೆ ತಂದಿರಿ ಎಂದು ಪ್ರಶ್ನಿಸಿದಳು. ಮೇಡಮ್, ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದಾನೆ, ದಂಡ ಕೂಡ ಕಟ್ಟುವುದಿಲ್ಲ ಎಂದು ವಾದಿಸುತ್ತಿದ್ದಾನೆ, ಆದ್ದರಿಂದಲೇ ಕರೆ ತಂದಿದ್ದೀವಿ ಎನ್ನುತ್ತಾರೆ ಪೊಲೀಸರು. ಮದನ್ ಕವಿತಾ ಕಡೆ ನೋಡಿದನು. ಕವಿತಾ ಕಠಿಣ ಧ್ವನಿಯಿಂದಲೇ ಆತನು ದಂಡ ಕಟ್ಟದಿದ್ದರೆ ಆತನ ಆಟೋ ಸ್ವಾಧೀನಪಡಿಸಿಕೊಂಡು ಇಲ್ಲಿಂದ ಕಳಿಸಿಬಿಡಿ ಎಂದು ಹೇಳುತ್ತಿದ್ದಳು. ಅದನ್ನು ಕೇಳಿದ ಮದನ್ ಶಾಕ್ ಆದನು. ಕಷ್ಟಪಟ್ಟು ಆಟೋ ಚಲಾಯಿಸಿ ಬಂದ ಹಣದಿಂದ ಕವಿತಾಳನ್ನು ಓದಿಸಿ ಇನ್ಸ್ಪೆಕ್ಟರ್ ಮಾಡಿದರೆ ಈ ದಿನ ತನ್ನ ಜೀವನಾಧಾರವಾದ ಈ ಆಟೋವನ್ನು ಕಸಿದುಕೊಳ್ಳಿ ಎಂದು ಹೇಳುತ್ತಿದ್ದಾಳೆಂದು ತುಂಬಾ ಬಾಧೆಪಟ್ಟನು ಮದನ್. ಆಟೋವನ್ನು ತಕ್ಷಣ ಸೀಸ್ ಮಾಡಿ ಎಂದು ಕವಿತಾ ಕಾನ್ಸ್ಟೇಬಲ್ಗೆ ಹೇಳಿದಳು. ಆಟೋ ಬೇಕೆಂದರೆ ಫೈನ್ ಕಟ್ಟಿ ನಾಳೆ ಕೋರ್ಟಿಂದ ಬಿಡಿಸಿಕೊಳ್ಳಲಿ ಎಂದು ಕಾನ್ಸ್ಟೇಬಲ್ಗೆ ಹೇಳಿ ಕವಿತಾ ಅಲ್ಲಿಂದ ಹೊರಟು ಹೋದಳು. ಆ ಮಾತುಗಳಿಗೆ ಮದನ್ ಕಣ್ಣಲ್ಲಿ ನೀರಾಡಿದವು. ನಿರುತ್ಸಾಹದಿಂದಲೇ ಅಲ್ಲಿಂದ ಮನೆಗೆ ಹೋದನು. ಮನೆಗೆ ಬಂದ ಮದನ್ ತನ್ನ ತಾಯಿಗೆ ಈ ವಿಷಯ ಹೇಳಿದನು. ಅಮ್ಮ, ಕವಿತಾ ನನ್ನನ್ನು ಗುರುತು ಹಿಡಿಯಲಾರದಷ್ಟು ಬದಲಾಗಿದ್ದಾಳೆ, ನನ್ನ ಆಟೋವನ್ನು ಕೂಡ ಸೀಸ್ ಮಾಡಿಸಿದ್ದಾಳೆ. ಅಸಲು ರಸ್ತೆ ಮೇಲೆ ಏನು ನಡೆಯಿತು, ತಪ್ಪು ಯಾರದ್ದು ಎಂದು ಸಹ ಕೇಳಲಿಲ್ಲ. ಯಾವ ಆಟೋ ನಡೆಸಿ ಆಕೆಯನ್ನು DSP ಮಾಡಿದ್ದೇನೆಯೋ ಈಗ ಅದೇ ಆಟೋ ಮೇಲೆ ತನ್ನ ಪ್ರತಾಪ ತೋರಿಸಿದ್ದಾಳೆಂದು ಬಾಧೆಪಟ್ಟನು. ಮದುವೆಯಾದ ಕೆಲವೇ ದಿನಗಳಿಗೆ ನಾನಿನ್ನೂ ಓದಬೇಕು, ಮನೆ ಖರ್ಚುಗಳನ್ನು ನೀನೇ ಭರಿಸಬೇಕೆಂದು ಕವಿತಾ ಗಂಡನಿಗೆ ಹೇಳಿದ್ದಳು. ನಿನಗೆ ಎಷ್ಟು ಕಷ್ಟವಾದರೂ ಸರಿ, ನೀನು ಆಕೆಯನ್ನು ಓದಿಸಿದೆ, ಆದರೆ ಈಗ ನೀನ್ಯಾರೂ ತಿಳಿಯದಂತೆ ವರ್ತಿಸುತ್ತಿದ್ದಾಳ ಎಂದು ತಾಯಿ ಕೂಡ ತುಂಬಾ ಬಾಧೆಪಟ್ಟಳು. ಇನ್ನು ಕವಿತಾ ಮತ್ತು ಮದನ್ಗೆ 6 ವರ್ಷ ವಯಸ್ಸಿನ ಮಗನಿದ್ದಾನೆ. ಅವನು ತನ್ನ ತಾಯಿ ಯಾವಾಗಲೂ ಕೆಲಸದಲ್ಲಿ ಬ್ಯುಸಿ ಇರುವುದರಿಂದ ಅಜ್ಜಿಯ ಜೊತೆ ಹೆಚ್ಚಿನ ಸಮಯ ಕಳೆಯುತ್ತಿದ್ದನು. ಆಟ ಪಾಠ, ಊಟ ತಿಂಡಿ ಎಲ್ಲವೂ ಅಜ್ಜಿಯ ಜೊತೆಯೇ. ಕವಿತಾಳಿಗೆ ಸರ್ಕಾರಿ ಕ್ವಾರ್ಟರ್ಸ್ ಇದೆಯಾದ್ದರಿಂದ ಆಕೆ ಅಲ್ಲಿಯೇ ಇದ್ದುಕೊಂಡು ಡ್ಯೂಟಿ ಮಾಡುತ್ತಿದ್ದಳು. ಮಾರನೇ ದಿನ ಮದನ್ ಬಂದು ಆಟೋ ತೆಗೆದುಕೊಂಡು ಹೋಗುತ್ತಾನೆಂದು ಕವಿತಾ ಎದುರು ನೋಡಿದಳು. ಆದರೆ ಮದನ್ ಬರಲಿಲ್ಲ. ಕವಿತಾ ಕೋಪದಿಂದ ನೇರವಾಗಿ ಮದನ್ ಮನೆಗೆ ಬಂದಳು. ಅಲ್ಲಿ ಮದನ್ ತನ್ನ ತಾಯಿಯ ತಲೆಗೆ ಎಣ್ಣೆ ಹಚ್ಚುತ್ತಿದ್ದನು. ಅಲ್ಲೇ ಪಕ್ಕದಲ್ಲಿ ಮಗ ಆಟವಾಡುವುದನ್ನು ನೋಡಿದಳು. ಆಗ ಕವಿತಾ ಕೋಪದಿಂದ, ನೀವಿಲ್ಲಿ ಹಾಯಾಗಿ ಕುಳಿತಿದ್ದೀರಾ, ಕನಿಷ್ಠ ಪಕ್ಷ ಆಟೋ ತೆಗೆದುಕೊಂಡು ಹೋಗಲು ಬರಲಿಲ್ಲ ಏಕೆ ಎಂದು ಕೂಗಾಡಿದಳು. ಮದನ್ ಮೌನವಾಗಿ ಕುಳಿತಿದ್ದಾನೆ. ಆತನ ಕಣ್ಣುಗಳಲ್ಲಿ ವಿಚಿತ್ರವಾದ ಗೊಂದಲವಿತ್ತು. ಎಲ್ಲವನ್ನೂ ಕಳೆದುಕೊಂಡಂತೆ ಅನಿಸುತ್ತಿತ್ತು. ಕವಿತಾ ತನ್ನ ಗಂಡ ಮತ್ತು ಅತ್ತೆ ಮೇಲೆ ಕೋಪಿಸಿಕೊಳ್ಳುತ್ತಾ, ಮಕ್ಕಳನ್ನು ಹೇಗೆ ಬೆಳೆಸಬೇಕೆಂದು ಗೊತ್ತಿಲ್ಲವೇ, ಒಬ್ಬನೇ ಆಟವಾಡುತ್ತಿದ್ದಾನೆ, ಹೀಗೇನಾ ನೀವು ಸಾಕುವುದು, ಅವನಿಗೇನಾದರೂ ತೊಂದರೆಯಾದರೆ ಯಾರು ಜವಾಬ್ದಾರರು ಎಂದು ನಿಷ್ಠೂರದಿಂದ ಮಾತಾಡಿದಳು. ಮದನ್ ಕವಿತಾ ಕಡೆ ನೋಡುತ್ತಾ ಜೋರಾದ ಧ್ವನಿಯಿಂದ, ನೀನೇನು ಮಾಡುತ್ತಿದ್ದೀಯಾ, ಮಕ್ಕಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕೆಂದು ನಿನಗೆ ಗೊತ್ತಿಲ್ಲವೇ, ಮಗು ಹುಟ್ಟಿದಾಗಿನಿಂದಲೂ ಒಂದು ದಿನವೂ ತಾಯಿಯ ಹಾಗೆ ಪೋಷಿಸಲಿಲ್ಲ, ಮಕ್ಕಳನ್ನು ಹೇಗೆ ಸಾಕಬೇಕೆಂದು ನಿನಗಿಂತಲೂ ಚೆನ್ನಾಗಿ ನಮ್ಮ ತಾಯಿಗೆ ಗೊತ್ತು, ಅದರ ಬಗ್ಗೆ ನೀನು ಮಾತಾಡದೇ ಇರುವುದು ಒಳ್ಳೆಯದು ಎಂದನು. ಮದನ್ ಮಾತಿಗೆ ಕವಿತಾ ಕೋಪಿಸಿಕೊಳ್ಳುತ್ತಲೇ, ಆಟೋಗಾಗಿ ಏಕೆ ಬರಲಿಲ್ಲ, ಎಲ್ಲಾ ಏರ್ಪಾಡುಗಳನ್ನು ಮಾಡಿದ್ದೆ ಎಂದಳು. ಆಗ ಮದನ್, ಓಹೋ, ನಿನಗೆ ಅಷ್ಟು ಮುತುವರ್ಜಿ ಇದ್ದರೆ ಆಟೋವನ್ನು ಸೀಸ್ ಮಾಡಬೇಡಿ ಎಂದು ಹೇಳಬಹುದಿತ್ತಲ್ಲ ಎಂದು ಕೇಳಿದನು. ನೀವು ದೊಡ್ಡ ಅಧಿಕಾರಿ, ನಿಮಗೆ ನಿಜ ಗೊತ್ತಿರಬಹುದು, ಆದರೆ ನಾನು ನಿಮ್ಮ ಯೂನಿಫಾರ್ಮ್ ಬಳಸಿಕೊಳ್ಳಬೇಕೆಂದು ಬಯಸಲಿಲ್ಲ. ಆದರೂ ಸಹ ನಾನು ಯಾವುದೇ ತಪ್ಪು ಮಾಡಲಿಲ್ಲ ಎಂದು ಹೇಳುತ್ತಿದ್ದ ಹಾಗೆಯೇ ಕವಿತಾ ಕೆಂಡಾಮಂಡಲವಾದಳು. ನನಗೆ ಡ್ಯೂಟಿ ಹೇಗೆ ಮಾಡಬೇಕೆಂದು ಗೊತ್ತಿಲ್ಲ, ನಿಮ್ಮಿಂದಲೇ ಕಲಿಯಬೇಕು ಎಂದು ಹೇಳುತ್ತಾ ಮಗನ ಕೈ ಹಿಡಿದು ರೂಮ್ನೊಳಕ್ಕೆ ಎಳೆದೊಯ್ದಳು. ಅಲ್ಲಿ ಮಗನ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಳ್ಳುತ್ತಾ, ನಿನ್ನಂತಹವನ ಜೊತೆ ಬಾಳಲು ನನಗಿಷ್ಟವಿಲ್ಲ, ನಿನ್ನ ಹುಚ್ಚು ಮಾತುಗಳನ್ನು ನಾನು ಭರಿಸಲಾರೆ ಎಂದಳು. ಆಗ ಮದನ್ ಪ್ರಶಾಂತವಾದ ಧ್ವನಿಯಿಂದ, ನಿಮಗೆ ಯಾವುದು ಸರಿ ಎನಿಸಿದರೆ ಹಾಗೆ ಮಾಡಿ ಎಂದನು. ಇಷ್ಟರಲ್ಲಿ ಆತನ ಮಗ ಅಳಲು ಶುರು ಮಾಡಿದನು. ಅಜ್ಜಿಯ ಕಡೆ ನೋಡುತ್ತಾ, ನನಗೆ ಮಮ್ಮಿ ಜೊತೆ ಹೋಗಲು ಇಷ್ಟವಿಲ್ಲ, ನಾನು ಅಪ್ಪ ಮತ್ತು ಅಜ್ಜಿಯ ಜೊತೆ ಇಲ್ಲಿಯೇ ಇರುತ್ತೇನೆ ಎಂದನು. ಆದರೂ ಕೂಡ ಕವಿತಾ ಕೇಳಲಿಲ್ಲ. ಮಗನ ಕೈ ಹಿಡಿದು ಬಲವಂತದಿಂದ ತನಗೆ ನೀಡಿದ ಸರ್ಕಾರಿ ಕ್ವಾರ್ಟರ್ಸ್ಗೆ ಕರೆದೊಯ್ದಳು.
ಈ ವಿಷಯ ಕವಿತಾಳ ತಂದೆ ತಾಯಿಯರಿಗೆ ಗೊತ್ತಾಗಿ ಅವರು ಕೂಡ ಕವಿತಾಳಿಗೆ ಬುದ್ಧಿವಾದ ಹೇಳಿದರು. ಆದರೆ ಕವಿತಾ ತನ್ನ ಅಧಿಕಾರದ ಅಹಂಕಾರದಿಂದ ಯಾರ ಮಾತೂ ಕೇಳಲಿಲ್ಲ. ಬಾಯಿಗೆ ಬಂದ ಹಾಗೆ ಅವರನ್ನು ಬೈದಳು. ಆಕೆಯ ಸೋದರನು ಕೂಡ ಆಕೆಯನ್ನು ಒಪ್ಪಿಸಲು ಪ್ರಯತ್ನಿಸಿದನು. ಆದರೆ ಪ್ರಯೋಜನವಾಗಲಿಲ್ಲ. ಕವಿತಾ ತನ್ನ ಮಗನನ್ನು ನೋಡಿಕೊಳ್ಳಲು ಒಬ್ಬ ಕೆಲಸದಾಕೆಯನ್ನು ನೇಮಿಸಿದಳು. ಒಂದು ದಿನ ಮಧ್ಯಾಹ್ನ ಆ ಕೆಲಸದಾಕೆ ಆ ಹುಡುಗನನ್ನು ಮಾರ್ಕೆಟ್ಗೆ ಕರೆದುಕೊಂಡು ಹೋದಾಗ ಅದೇ ಸಮಯದಲ್ಲಿ ಮದನ್ ತಾಯಿ ಕೂಡ ಮಾರ್ಕೆಟ್ಗೆ ಬಂದಿದ್ದರು. ಅಜ್ಜಿಯನ್ನು ನೋಡಿದಾಕ್ಷಣ ಓಡಿ ಬಂದು ಅಪ್ಪಿಕೊಂಡನು ಹುಡುಗ. ಆಕೆಯ ಕಣ್ಣಲ್ಲಿ ನೀರಾಡಿದವು. ಅಜ್ಜಿ, ನಾನು ನಿಮ್ಮ ಬಳಿಯೇ ಇರುತ್ತೇನೆ. ಮಮ್ಮಿ ಬಳಿ ಇರುವುದು ನನಗೆ ಇಷ್ಟವಿಲ್ಲ. ಮಮ್ಮಿ ಯಾರೋ ಅಂಕಲ್ ಜೊತೆ ಇದ್ದಾಳೆ. ಅವರಿಬ್ಬರೂ ಸೇರಿ ನನ್ನನ್ನು ಹೊಡೆಯುತ್ತಾರೆ ಎಂದು ಅಳುತ್ತಲೇ ಹೇಳುತ್ತಿದ್ದನು ಹುಡುಗ. ಅಜ್ಜಿಗೆ ಏನೂ ಅರ್ಥವಾಗಲಿಲ್ಲ. ಮಗನೇ, ಏನು ಹೇಳುತ್ತಿದ್ದೀಯ? ಮಮ್ಮಿ ಯಾರ ಜೊತೆ ಇರುತ್ತಾಳೆ? ಏಕೆ ಹೊಡೆಯುತ್ತಾರೆ ಎಂದು ಕೇಳಿದಳು. ಅಜ್ಜಿ, ಒಬ್ಬ ಅಂಕಲ್ ಪ್ರತಿದಿನವೂ ಸಂಜೆ ವೇಳೆ ಮಮ್ಮಿ ಮನೆಗೆ ಬರುತ್ತಾರೆ. ಒಂದೊಂದು ದಿನ ರಜಾ ಹಾಕಿ ಅಲ್ಲೇ ಇರುತ್ತಾರೆ ಎಂದು ಆ ಹುಡುಗ ಮುಗ್ಧತೆಯಿಂದ ಹೇಳಿದನು. ನನಗೆ ರಾತ್ರಿ ವೇಳೆ ನಿಮ್ಮ ಹಾಗೆ ಕತೆ ಹೇಳುವುದಿಲ್ಲ. ನಿದ್ದೆ ಬಾರದಿದ್ದಾಗ ಅಮ್ಮನಿಗೆ ಹೇಳಿದೆ. ಅದಕ್ಕೆ ಅವರಿಬ್ಬರೂ ಸೇರಿ ನನ್ನನ್ನು ಹೊಡೆದರು. ಆದ್ದರಿಂದಲೇ ಈಗ ಏನನ್ನೂ ಹೇಳುವುದಿಲ್ಲ. ನಿದ್ದೆ ಬಂದ ಹಾಗೆ ನಟಿಸುತ್ತೇನೆ ಎಂದನು. ರೂಮ್ನಲ್ಲಿ ಅವರಿಬ್ಬರು ಜೋರಾಗಿ ನಗಾಡುತ್ತಾ ತುಂಬಾ ಸಮಯದವರೆಗೂ ಮಾತಾಡುತ್ತಲೇ ಇರುತ್ತಾರೆ. ನನ್ನನ್ನು ಮಮ್ಮಿಯ ಹತ್ತಿರ ಬರಲು ಬಿಡುವುದಿಲ್ಲ. ನಾನು ಮಮ್ಮಿಯ ಜೊತೆ ಇರುವುದಿಲ್ಲ. ನಿಮ್ಮ ಜೊತೆಯೇ ಬಂದು ಬಿಡುತ್ತೇನೆ ಅಜ್ಜಿ ಎಂದು ಹೇಳುತ್ತಿದ್ದನು. ಅದೇ ಸಮಯದಲ್ಲಿ ಕೆಲಸದಾಕೆ ಹುಡುಗನನ್ನು ಹುಡುಕುತ್ತಾ ಅಲ್ಲಿಗೆ ಬಂದಳು. ಅವನು ಅಜ್ಜಿಯನ್ನು ಅಪ್ಪಿಕೊಂಡಿದ್ದನು. ಆಕೆ ಜೋರಾಗಿ ಅವನ ಕೈ ಹಿಡಿದು ಎಳೆಯಲು ಪ್ರಯತ್ನಿಸಿದಳು. ಆದರೆ ಅವನು ಅಳುತ್ತಾ ನಾನು ಅಪ್ಪ ಮತ್ತು ಅಜ್ಜಿಯ ಜೊತೆ ಇರುತ್ತೇನೆ ಎಂದನು. ಆಗ ಅಜ್ಜಿ ಕೆಲಸದಾಕೆಯನ್ನು ಕುರಿತು, ಪರವಾಗಿಲ್ಲ, ನೀವು ನಿಮ್ಮ ವಸ್ತುಗಳನ್ನು ನಿಧಾನವಾಗಿ ಖರೀದಿಸಿಕೊಂಡು ಬನ್ನಿ. ಅಲ್ಲಿಯವರೆಗೂ ಇವನು ಇಲ್ಲೇ ಇರುತ್ತಾನೆ ಎಂದಳು. ಆನಂತರ ಕೆಲಸದಾಕೆಯನ್ನು ಕುರಿತು, ಮೊಮ್ಮಗನನ್ನು ನನ್ನ ಜೊತೆ ಕರೆದುಕೊಂಡು ಹೋಗುತ್ತೇನೆಂದಳು ಅಜ್ಜಿ. ಆದರೆ ಕೆಲಸದಾಕೆ, ಅಮ್ಮ, ನಿಮ್ಮ ಸೊಸೆಯ ಆಜ್ಞೆ ಮೀರಿ ನಾನು ಕಳಿಸಲಾರೆ. ನನ್ನ ಹೊಟ್ಟೆ ಮೇಲೆ ಹೊಡೆಯಬೇಡಿ ಎಂದಳು. ಇನ್ನು ಪರಿಸ್ಥಿತಿ ಅರ್ಥ ಮಾಡಿಕೊಂಡ ಅಜ್ಜಿ ಮೊಮ್ಮಗನನ್ನು ಕುರಿತು, ಮಗು, ಈಗ ನೀನು ಅಮ್ಮನ ಜೊತೆ ಇರು. ಇನ್ನೆರಡೇ ದಿನ ನಾವು ಬಂದು ನಿನ್ನನ್ನು ಕರೆದುಕೊಂಡು ಬರುತ್ತೇವೆ ಎಂದು ತಿಳಿ ಹೇಳಿದಳು. ಮೊಮ್ಮಗನನ್ನು ಕೆಲಸದಾಕೆಯ ಜೊತೆ ಕಳುಹಿಸಿ ಒಲ್ಲದ ಮನಸ್ಸಿನಿಂದಲೇ ಅಜ್ಜಿ ಮನೆಗೆ ಬಂದರು. ಅಜ್ಜಿಯ ಮನದಲ್ಲಿ ಮೊಮ್ಮಗನ ಮಾತುಗಳೇ ಕದಲುತ್ತಿವೆ. ಆಕೆ ಮನಸ್ಸು ಗೊಂದಲದಲ್ಲಿದೆ. ತನ್ನ ಸೊಸೆ ತುಂಬಾ ತಪ್ಪು ಮಾಡುತ್ತಿದ್ದಾಳೆಂದು ಈ ವಿಷಯವನ್ನು ತನ್ನ ಮಗನಿಗೆ ಹೇಳಬಾರದು ಎಂದುಕೊಂಡಳು. ಆದರೆ ಮೊಮ್ಮಗನಿಗೋಸ್ಕರ ಕೊನೆಗೆ ಹೇಳಲೇಬೇಕಾಯಿತು. ಮಾರ್ಕೆಟಲ್ಲಿ ಮೊಮ್ಮಗ ಸಿಕ್ಕಿ ಹೇಳಿದ ವಿಷಯವನ್ನೆಲ್ಲ ಮದನ್ಗೆ ಹೇಳಿದಳು ಅಜ್ಜಿ. ಆ ಮಾತುಗಳನ್ನು ಕೇಳಿ ಮದನ್ ಶಾಕ್ ಆದನು. ಸ್ವತಃ ತಾನೇ ಹೋಗಿ ಸತ್ಯಾಸತ್ಯತೆಗಳನ್ನು ತಿಳಿಯಬೇಕೆಂದು ಮತ್ತು ತನ್ನ ಕಣ್ಣಾರೆ ತಾನೇ ನೋಡಬೇಕೆಂದುಕೊಂಡನು. ಒಂದು ದಿನ ಮದನ್ ತನ್ನ ತಾಯಿಯ ಜೊತೆ ಕವಿತಾಳ ಕ್ವಾರ್ಟರ್ಸ್ಗೆ ಹೋಗಿ ಡೋರ್ ಬೆಲ್ ಮೊಳಗಿಸಿದನು. ಒಳಗಿಂದ ಬಂದ ಕವಿತಾ ನಿದ್ದೆ ಮುಖದಿಂದಲೇ ಬಾಗಿಲು ತೆಗೆದು ಅವರನ್ನು ನೋಡಿ ಶಾಕ್ ಆದಳು. ಇಲ್ಲಿ ಏನು ಮಾಡುತ್ತಿದ್ದೀರಿ ಎಂದು ಕವಿತಾ ಕೋಪಿಸಿಕೊಂಡು ಕೇಳಿದಳು. ನಮ್ಮ ಮೊಮ್ಮಗನನ್ನು ಭೇಟಿಯಾಗಲು ಬಂದಿದ್ದೇವೆ, ಅದರಲ್ಲಿ ತಪ್ಪೇನಿದೆ ಎಂದರು ಅತ್ತೆ. ಆ ಮಾತಿಗೆ ಕವಿತಾ ಮೌನವಾಗಿದ್ದು ಬಿಟ್ಟಳು. ಮದನ್ ಏನೂ ಮಾತಾಡದೆ ಮನೆಯೊಳಗೆ ಹೋದನು. ಅಲ್ಲಿ ಆ ದೃಶ್ಯವನ್ನು ನೋಡಿ ಆತನ ರಕ್ತ ಕುದಿಯುತ್ತಿದೆ. ರೂಮಲ್ಲಿ ಒಬ್ಬ ವ್ಯಕ್ತಿ ಮಂಚದ ಮೇಲೆ ಮಲಗಿದ್ದನು. ಈ ಕಡೆ ರೂಮಲ್ಲಿ ಮಗ ಒಬ್ಬನೇ ಮಲಗಿದ್ದಾನೆ. ಅದನ್ನು ನೋಡಿದ ಮದನ್ ಕೋಪದಿಂದ ಕವಿತಾಳ ಕೆನ್ನೆಗೆ ಬಾರಿಸಿದನು. ಆಗ ಮಂಚದ ಮೇಲಿದ್ದ ವ್ಯಕ್ತಿ ತಕ್ಷಣ ಮೇಲೆದ್ದು ಕುಳಿತನು. ಕವಿತಾಳನ್ನು ಕುರಿತು, ನಿನ್ನನ್ನು ಹೊಡೆದ ಈ ಒರಟ ಯಾರು ಎಂದು ಕೋಪದಿಂದ ಕೇಳಿದನು. ಆ ಮಾತಿಗೆ ಮದನ್ಗೆ ಮತ್ತಷ್ಟು ಕೋಪ ಬಂದಿತು. ಆದರೆ ಮದನ್ ತಾಯಿ ಶಾಂತಗೊಳಿಸಿದಳು. ಮದನ್, ನಿನ್ನ ಮಗನನ್ನು ಕರೆದುಕೋ ಎಂದರು. ನಿಜ ಹೇಳಬೇಕೆಂದರೆ ಮಂಚದ ಮೇಲಿದ್ದ ವ್ಯಕ್ತಿ ಮತ್ಯಾರೂ ಅಲ್ಲ, ಕವಿತಾಳ ಸೀನಿಯರ್. ಕವಿತಾಳ ಟ್ರೈನಿಂಗ್ ಸಮಯದಿಂದಲೂ ಆಕೆಯೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದ ವ್ಯಕ್ತಿ. ಈಗ ಎಲ್ಲವೂ ಬಯಲಾಯಿತು. ಆದ್ದರಿಂದ ಕವಿತಾ ಸ್ಪಷ್ಟವಾಗಿ ಹೇಳಿದಳು, ನೀವೇ ಡೈರೆಕ್ಟ್ ಆಗಿ ಬಂದು ನಮ್ಮನ್ನು ನೋಡಿದ್ದು ಒಳ್ಳೆಯದಾಯಿತು. ನಿಮ್ಮಂತಹ ವ್ಯಕ್ತಿಯ ಜೊತೆ ನನಗೆ ಯಾವುದೇ ಸಂಬಂಧವಿಲ್ಲ. ನೀನು ನನಗೆ ಬೇಕಾಗಿಲ್ಲ ಎಂದು ಎಲ್ಲರ ಎದುರು ಹೇಳಿದಳು. ಆಗ ಮದನ್, ಇಂದಿನಿಂದ ನೀನು ನನ್ನ ಮುಖ ನೋಡಬೇಡ ಎಂದು ತನ್ನ ಮಗನನ್ನು ಎತ್ತಿಕೊಂಡನು. ಆತನ ತಾಯಿಯೂ ಕೂಡ ಏನೂ ಮಾತಾಡದೆ ನಿಶ್ಶಬ್ದವಾಗಿ ಅಲ್ಲಿಂದ ಹೊರಟು ಹೋದರು. ಆಗ ಕವಿತಾ ಮದನ್ನನ್ನು ತಡೆದು, ಒಂದು ನಿಮಿಷ ನಿಲ್ಲಿ, ಇಲ್ಲಿ ಒಂದು ಸಹಿ ಮಾಡಿ. ನಾನು ಈಗಾಗಲೇ ಡಿವೋರ್ಸ್ ಪೇಪರ್ಸ್ ರೆಡಿ ಮಾಡಿದ್ದೇನೆ. ಅವುಗಳ ಮೇಲೆ ಸಹಿ ಹಾಕಿ. ನನಗೂ ನಿಮಗೂ ಯಾವುದೇ ಸಂಬಂಧ ಬೇಡ ಎಂದಳು. ಮದನ್ ಏನೂ ಮಾತಾಡದೆ ಡಿವೋರ್ಸ್ ಪೇಪರ್ ಮೇಲೆ ಸಹಿ ಹಾಕಿ ಮಗ ಮತ್ತು ತಾಯಿಯೊಂದಿಗೆ ಅಲ್ಲಿಂದ ಹೊರಟು ಬಂದರು. ಇನ್ನು ಮನೆಗೆ ಬಂದ ಮದನ್ ಯೋಚಿಸುತ್ತಾ ಕುಳಿತಿದ್ದಾನೆ. ಪಕ್ಕದಲ್ಲಿ ಮಗ ಆಟವಾಡುತ್ತಿದ್ದಾನೆ. ತಾಯಿ ತನ್ನ ಮಗನ ಜೀವನವನ್ನು ಮತ್ತೆ ಹೇಗೆ ಸರಿದಾರಿಗೆ ತರಬೇಕೆಂದು ಆಲೋಚಿಸುತ್ತಿದ್ದಳು. ಸರಿಯಾಗಿ ಅದೇ ಸಮಯದಲ್ಲಿ ಮದನ್ ತಾಯಿ ಹಳೆಯ ಪೆಟ್ಟಿಗೆ ತೆಗೆದು ಅದರಲ್ಲಿ ಏನನ್ನೋ ಹುಡುಕುತ್ತಿದ್ದಳು. ಆಕೆಗೆ ಆ ಕಾಗದ ಪತ್ರಗಳು ಸಿಕ್ಕವು. ಏನಮ್ಮ ಅವು ಎಂದು ಮದನ್ ಕೇಳಿದಾಗ ಆ ಕಾಗದ ಪತ್ರಗಳನ್ನು ತೋರಿಸುತ್ತಾ ತಾಯಿ ಮದನ್ಗೆ ಈ ರೀತಿ ಹೇಳಿದಳು, ಮಗನೇ, ಇಲ್ಲಿ ನೋಡು, ಇದು ನಮ್ಮ ಜಮೀನಿನ ಪತ್ರಗಳು. ಈ ಜಮೀನನ್ನು ಮಾರಿ ನಿನ್ನ ಜೀವನ ರೂಪಿಸಿಕೋ ಎಂದಳು.
ಆನಂತರ ಮದನ್ ಆ ಭೂಮಿಯನ್ನು ಮಾರಿ ಬಂದ ಹಣದಿಂದ ಒಂದೊಳ್ಳೆಯ ಮನೆ ಕಟ್ಟಿಸಿದನು. ಮಗನನ್ನು ಶಾಲೆಗೆ ಸೇರಿಸಿದನು. ಕುಟುಂಬ ನಿರ್ವಹಣೆಗೆ ಈಗ ಅವರ ಬಳಿ ಬೇಕಾದಷ್ಟು ಹಣವಿದೆ. ಮದನ್ ಕೂಡ ಓದಿನಲ್ಲಿ ಬುದ್ಧಿವಂತನೇ. ತನ್ನ ಪತ್ನಿ ಓದಿಗೋಸ್ಕರ ತಾನು ಓದುವುದನ್ನು ಬಿಟ್ಟಿದ್ದನು. ಈಗ ಮತ್ತೆ ವಿದ್ಯಾಭ್ಯಾಸ ಮುಂದುವರಿಸಿ ಒಂದೊಳ್ಳೆಯ ಪೋಸ್ಟ್ ಸಂಪಾದಿಸಬೇಕೆಂದು ನಿರ್ಧರಿಸಿದನು. ದೃಢ ನಿರ್ಧಾರದಿಂದ ಮತ್ತು ಅಚಲ ನಂಬಿಕೆಯಿಂದ ಗುರಿಯತ್ತ ಸಾಗಿದನು. ಮದನ್ ತಾಯಿ ಮನೆಯಲ್ಲಿಯೇ ಹಪ್ಪಳ ಸಂಡಿಗೆ ಮತ್ತು ಉಪ್ಪಿನಕಾಯಿಯ ಚಿಕ್ಕ ವ್ಯಾಪಾರ ಶುರು ಮಾಡಿದರು. ಕವಿತಾ ಕೆಲಸದಾಕೆಯನ್ನು ಕೆಲಸದಿಂದ ತೆಗೆದು ಹಾಕಿದ್ದಳು. ಈಗ ಆಕೆ ಮದನ್ ತಾಯಿಗೆ ಸಹಾಯ ಮಾಡಲು ಬರುತ್ತಿದ್ದಾಳೆ. ಕ್ರಮವಾಗಿ ಅವರ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿತು. ಈಗ ಮದನ್ ಬಳಿ ಹಣಕ್ಕೆ ಕೊರತೆ ಇಲ್ಲ. ಆತನ ಗಮನವೆಲ್ಲ ಓದಿನ ಕಡೆಗೆ. ಕಷ್ಟಪಟ್ಟು ಓದಿ ಮದನ್ ಸಿವಿಲ್ಸ್ಗೆ ಪ್ರಿಪೇರ್ ಆದನು. ಫೈನಲ್ ಆಗಿ SP ಪದವಿ ಸಂಪಾದಿಸಿದನು. SP ಆದ ಮೇಲೆ ಮದನ್ ಹೆಸರು ಮೀಡಿಯಾದಲ್ಲಿ ಬರಲು ಶುರುವಾಯಿತು. ಆತನ ಇಂಟರ್ವ್ಯೂಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದ್ದವು. ತನ್ನ ಮಾಜಿ ಪತ್ನಿ ಕವಿತಾ ಯಾವ ಪೊಲೀಸ್ ಸ್ಟೇಷನ್ನಲ್ಲಿ ಪೋಸ್ಟಿಂಗ್ ಅಲ್ಲಿದ್ದಾಳೆಯೋ ಅದೇ ಸ್ಟೇಷನ್ಗೆ SP ಆಗಿ ಪೋಸ್ಟಿಂಗ್ ಪಡೆಯುತ್ತಾನೆ. ಆದರೆ ಈ ಕಡೆ ಕವಿತಾ ವಿಷಯ ಉಲ್ಟಾ ಹೊಡೆದಿತ್ತು. ತನ್ನ ಸೀನಿಯರ್ ಅಧಿಕಾರಿ ಕವಿತಾ ಲಂಚ ಪಡೆಯುವಾಗ ಕವಿತಾಳಿಗೆ ತಿಳಿಯದ ಹಾಗೆ ವಿಡಿಯೋ ಮಾಡಿಟ್ಟುಕೊಂಡು ಕವಿತಾಳನ್ನು ಬ್ಲಾಕ್ ಮೇಲ್ ಮಾಡುತ್ತಿದ್ದನು. ಆಕೆಯನ್ನು ಹೆದರಿಸಿ ಬೆದರಿಸಿ ಆಕೆಯ ಸಂಪಾದನೆಯೆಲ್ಲ ಕಸಿದುಕೊಳ್ಳುತ್ತಿದ್ದನು. ಒಬ್ಬಂಟಿಯಾದ ಕವಿತಾಳ ಮೇಲೆ ದರ್ಪ ತೋರಿಸಿ ಹಿಂಸೆ ನೀಡುತ್ತಿದ್ದನು. ಕೊನೆಗೆ ಕವಿತಾಳಿಗೆ ತನ್ನ ತಪ್ಪಿನ ಅರಿವಾಗಿದೆ. ಆದರೆ ಮದನ್ ಡಿವೋರ್ಸ್ ನೀಡಿದ್ದಾನೆ. ಹೆತ್ತವರನ್ನು ಸೋದರನನ್ನೂ ದೂರ ಮಾಡಿಕೊಂಡಿದ್ದಾಳೆ. ಏನೂ ಮಾಡಲಾಗದ ಪರಿಸ್ಥಿತಿ ಕವಿತಾಳದು. ಆಕೆಗೆ ಲೇಟಾಗಿ ತಿಳಿದ ವಿಷಯವೆಂದರೆ ತನ್ನ ಪ್ರಿಯಕರನಿಗೆ ಈಗಾಗಲೇ ವಿವಾಹವಾಗಿ 2 ಮಕ್ಕಳಿದ್ದರು. ಈ ವಿಷಯವನ್ನು ಒಂದು ದಿನ ಆ ವ್ಯಕ್ತಿಯ ಬಳಿ ಕೇಳಿದಳು. ಆದರೆ ಆತ ಹೆದರಿಸಿದನು. ನಮ್ಮ ವಿಷಯವನ್ನೇನಾದರೂ ನನ್ನ ಪತ್ನಿಗೆ ತಿಳಿಸಿದರೆ ವಿಡಿಯೋ ಲೀಕ್ ಮಾಡುತ್ತೇನೆ, ನಿನ್ನ ಉದ್ಯೋಗ ಕಳಚುತ್ತದೆ ಎಂದನು. ಇದರಿಂದ ಭಯಭೀತಳಾದ ಕವಿತಾ ಮೌನವಾಗಿ ಕೊರಗಿನಿಂದಲೇ ಜೀವಿಸುತ್ತಿದ್ದಳು. ತನ್ನ ತಪ್ಪಿನ ಅರಿವಾಗಿ ಒಬ್ಬಂಟಿಯಾಗಿ ಊಟ ತಿಂಡಿ ನೀರನ್ನು ಬಿಟ್ಟಳು. ಆಕೆಯ ಆರೋಗ್ಯ ಕ್ಷೀಣಿಸುತ್ತಿತ್ತು. ಒಂದು ದಿನ SP ಸಾಹೇಬರಿಗೆ ಸ್ವಾಗತ ಕೋರಲು ಪೊಲೀಸ್ ಸ್ಟೇಷನ್ನಲ್ಲಿ ಸಭೆ ಏರ್ಪಡಿಸಿದ್ದರು. ಕವಿತಾ ಕೂಡ ಅಲ್ಲಿ ಹಾಜರಿದ್ದಳು. ಆಕೆಯನ್ನು ವೇದಿಕೆ ಮೇಲೆ ಕರೆದು ಕೆಲವು ಮಾತುಗಳು ಹೇಳಬೇಕೆಂದು ಕೇಳಿದರು. ಇನ್ನು ವೇದಿಕೆ ಮೇಲೆ ಬಂದ ಕವಿತಾ ನಿಶ್ಶಕ್ತಿಯಿಂದ ಪ್ರಜ್ಞೆ ತಪ್ಪಿ ಬಿದ್ದಳು. ತಕ್ಷಣ ಕವಿತಾಳನ್ನು ಆಸ್ಪತ್ರೆಗೆ ಸೇರಿಸಿದರು. ಇದಕ್ಕೂ ಮೊದಲು ಅಹಂಕಾರದಿಂದ ಹಾರಾಡಿದ ಅದೇ ಕವಿತಾ ಈ ದಿನ ಬಲಹೀನಳಾಗಿ ಬದಲಾಗಿರುವುದನ್ನು SP ಮದನ್ ಗಮನಿಸಿದನು. ಆಕೆ ಸರಿಯಾಗಿ ಊಟ ಮಾಡುತ್ತಿಲ್ಲವೆಂದು, ಆದ್ದರಿಂದಲೇ ಬಲಹೀನಳಾಗಿದ್ದಾಳೆಂದು ವೈದ್ಯರು ತಿಳಿಸಿದರು. ಅದನ್ನು ಕೇಳಿದ ಮದನ್ ಆಶ್ಚರ್ಯಗೊಂಡನು. ಕೆಲವು ದಿನಗಳ ನಂತರ ಕವಿತಾ ಮದನ್ನನ್ನು ಭೇಟಿಯಾಗಬೇಕೆಂದುಕೊಂಡಳು. ಆತನಿಗೆ ಪೂರ್ತಿ ನಿಜವನ್ನು ಹೇಳಿ ಕ್ಷಮೆ ಕೇಳಬೇಕೆಂದುಕೊಂಡಳು. ಒಂದು ದಿನ ಕವಿತಾ ಮಾರ್ಕೆಟ್ಗೆ ಹೋಗಿದ್ದಾಗ ಆಕಸ್ಮಿಕವಾಗಿ ಕವಿತಾಳ ಅತ್ತೆಯೂ ಕೂಡ ಅದೇ ಮಾರ್ಕೆಟ್ ಅಲ್ಲಿ ಕಾಣಿಸಿದರು. ಅಮ್ಮ ಹೇಗಿದ್ದೀರಾ ಎಂದಳು ಕವಿತಾ. ಅತ್ತೆಯವರು ಕನ್ನಡಕ ಹಾಕದೇ ಇರುವುದರಿಂದ ಯಾರೆಂದು ಗುರುತು ಹಿಡಿಯಲಿಲ್ಲ. ಯಾರು ನೀವು, ಏಕೆ ಅಮ್ಮ ಎನ್ನುತ್ತಿದ್ದೀರಿ ಎಂದರು. ಆಗ ಕವಿತಾ, ಅಮ್ಮ ನಾನು ಕವಿತಾ, ನನ್ನನ್ನು ಗುರುತು ಹಿಡಿಯಲಿಲ್ಲವೇ ಎಂದಳು. ಕವಿತಾ ಈಗಾಗಲೇ ತುಂಬಾ ಕೃಶವಾಗಿದ್ದಾಳೆ. ಆದ್ದರಿಂದ ಅತ್ತೆಗೆ ಆಕೆಯ ಮುಖ ಗುರುತು ಹಿಡಿಯಲಾಗಲಿಲ್ಲ. ನೀನು ನನ್ನ ಮಗನನ್ನು ಬೇಡ ಅಂದೆಯಲ್ಲ, ನೀನು ನನಗೆ ಬೇಕಾಗಿಲ್ಲ ಎಂದು ಆಕೆಯನ್ನು ತಿರಸ್ಕರಿಸಿ ನಿನ್ನ ಜೊತೆ ಮಾತಾಡಲು ನನಗೆ ಇಷ್ಟವಿಲ್ಲ ಎಂದು ಹೇಳುತ್ತಾರೆ ಅತ್ತೆ. ಅಮ್ಮ ದಯಮಾಡಿ ನನ್ನನ್ನು ಕ್ಷಮಿಸಿ, ನಾನು ಬಹುದೊಡ್ಡ ತಪ್ಪು ಮಾಡಿಬಿಟ್ಟೆ. ದಯಮಾಡಿ ಮದನ್ಗೆ ಹೇಳಿ ನನ್ನನ್ನು ಕ್ಷಮಿಸುವಂತೆ ಹೇಳಿ ಎಂದಳು. ನೋಡಮ್ಮ, ನೀನು ಮಾಡಿದ ತಪ್ಪಿಗೆ ನೀನೇ ಶಿಕ್ಷೆ ಅನುಭವಿಸು, ನಮ್ಮನ್ನು ನೆಮ್ಮದಿಯಾಗಿರಲು ಬಿಡು ಎಂದು ತನ್ನ ಪಾಡಿಗೆ ತಾನು ಹೊರಟು ಹೋಗುತ್ತಾರೆ ಅತ್ತೆ. ಆನಂತರ ಒಂದು ದಿನ ತನ್ನ ಜೊತೆ ಅಕ್ರಮ ಸಂಬಂಧವಿಟ್ಟುಕೊಂಡಿದ್ದ ವ್ಯಕ್ತಿಯ ಬಳಿ ನೀವೇನಾದರೂ ಮಾಡಿಕೊಳ್ಳಿ, ಬೇಕಾದರೆ ವಿಡಿಯೋ ಲೀಕ್ ಮಾಡಿ, ನನ್ನನ್ನು ಕೊಂದು ಬಿಡಿ, ಆದರೆ ಇನ್ನು ಮುಂದೆ ನಾನು ನಿಮ್ಮ ಜೊತೆ ಇರುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಬಂದಳು ಕವಿತಾ. ನೇರವಾಗಿ ಬಂದವಳೆ ಮದನ್ ಮನೆ ಬಾಗಿಲು ಬಡಿದಳು. ಬಾಗಿಲು ತೆರೆದ ಮದನ್, ಯಾರು ನೀವು, ಏನು ಬೇಕು ಎಂದನು. ಆಗ ಕವಿತಾ, ಮದನ್ ನಾನು ನಿಮ್ಮ ಪತ್ನಿ, ಇವನು ನಮ್ಮ ಮಗ ಎಂದಳು. ನನಗೂ ನನ್ನ ಪತ್ನಿಗೂ ಯಾವುದೇ ಸಂಬಂಧವಿಲ್ಲ, ಅದೆಲ್ಲವೂ ಮುಗಿದು ಹೋದ ಕತೆ. ಇವನು ನನ್ನ ಮಗ, ನನ್ನ ಜವಾಬ್ದಾರಿ. ಯಾವುದೇ ಕಾರಣಕ್ಕೂ ಸಮಯ ಸಂದರ್ಭವಿಲ್ಲದೆ ಏನೇನೋ ಕತೆ ಹೇಳಿಕೊಂಡು ಮನೆ ಬಾಗಿಲು ಬಡಿಯಬೇಡಿ ಎಂದು ಹೇಳಿ ಬಾಗಿಲು ಮುಚ್ಚಿದನು ಮದನ್. ಕವಿತಾ ಜೋರಾಗಿ ಅಳುತ್ತಾ ಅಲ್ಲಿಂದ ಹೊರಟಳು. ಅದಾಗಲೇ ಆಕೆಯ ಪ್ರಿಯಕರ ತೆಗೆದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಆಕೆಯ ಉದ್ಯೋಗವೂ ಕಳಚಿ ಹೋಗಿತ್ತು. ವಿಷಯ ತಿಳಿದು ತುಂಬಾ ದುಃಖಿತಳಾಗಿ ಕಂಗಾಲಾಗಿದ್ದಳು ಕವಿತಾ. ಕೊನೆಗೆ ತನ್ನ ಸೋದರನಿಗೆ ಕಾಲ್ ಮಾಡುತ್ತಾಳೆ. ನಿನ್ನ ಕಾರಣದಿಂದಲೇ ಅಪ್ಪ ಅಮ್ಮ ಮರಣ ಹೊಂದಿದರೆಂದು, ಇನ್ನು ಮುಂದೆ ಅಕ್ಕ ತಮ್ಮನ ನಡುವೆ ಯಾವುದೇ ಸಂಬಂಧವಿಲ್ಲವೆಂದು ನನಗೆ ಕಾಲ್ ಮಾಡಬೇಡ ಎಂದು ಹೇಳಿ ಫೋನ್ ಕಟ್ ಮಾಡುತ್ತಾನೆ ಸೋದರ. ಈಗ ಕವಿತಾಳಿಗೆ ಯಾರೂ ಇಲ್ಲ. ಅಧಿಕಾರವಿದೆ ಎಂಬ ದುರಂಕಾರದಿಂದ ಪ್ರಿಯಕರನನ್ನು ನಂಬಿ ಸ್ವಂತ ಸಂಬಂಧಗಳೆಲ್ಲವನ್ನು ದೂರ ಮಾಡಿಕೊಂಡಿದ್ದಳು. ಆದರೆ ಆತ ಮೋಹ ತೀರಿದ ಮೇಲೆ ಮೋಸ ಮಾಡಿದ. ಈಗ ಕವಿತಾ ಹುಚ್ಚಳಾದಳು. ಒಬ್ಬಂಟಿಯಾದ ಕವಿತಾ ಕೆಲವು ದಿನಗಳ ಬಳಿಕ ಅನಾರೋಗ್ಯದಿಂದ ಮರಣ ಹೊಂದಿದಳು.
ಸ್ನೇಹಿತರೆ, ತಪ್ಪಾದ ಸಂಬಂಧಗಳು, ತಪ್ಪು ನಿರ್ಣಯಗಳು ಮತ್ತು ಅಧಿಕಾರವಿದೆ ಎಂಬ ಅಹಂಕಾರ ಯಾರ ಜೀವನವನ್ನಾದರೂ ಸರಿ ನಾಶ ಮಾಡುತ್ತದೆಂದು ಈ ಕಥೆಯ ಮೂಲಕ ತಿಳಿಯಬಹುದು. ಒಂದು ವೇಳೆ ಕವಿತಾ ಅಕ್ರಮ ಸಂಬಂಧವಿಟ್ಟುಕೊಳ್ಳದೆ ಇದ್ದಿದ್ದರೆ ಆಕೆಯ ಜೀವನ ಬೇರೆ ರೀತಿಯೇ ಇರುತ್ತಿತ್ತು ಅಲ್ಲವೇ? ಇನ್ನು ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.